ಇಂದ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇರುವಂತಹ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿಯನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ಬೃಹತ್ ಸಮಾವೇಶ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಸ್ಥಳ ಪರಿಶೀಲನೆಯನ್ನ ಮಾಡಿದ ನಂತರದಲ್ಲಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಸವಾಲನ್ನ ಎದುರಿಸುವಂತಹ ನಿಟ್ಟಿನಲ್ಲಿ ಈ ಸಮಾವೇಶ ನಡೆಯಲಿದೆ ಅಂತ ಹೇಳಿದ್ದಾರೆ. ಪ್ರಗತಿಯ ಮರುಕಲ್ಪನೆಯ ಹೆಸರಿನಲ್ಲಿ ಈ ಸಮಾವೇಶ ನಡೀತಾ ಇದೆ. ನಾಳೆ ಸಂಜೆ 4:15ರಿಂದ 4:30 ಒಳಗೆ ಉದ್ಘಾಟನೆ ನಡೆಯುತ್ತೆ. ರಾಜನಾಥ್ ಸಿಂಗ್ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಅದರ ಜೊತೆಯಲ್ಲಿ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸಮಾವೇಶದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಮಾಹಿತಿಯನ್ನ ನೀಡಿದ್ದಾರೆ. ವೆರಿ ಬಿಗ್ ರೋಡ್ ರೆಡಿ ಆಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತೆಲ್ಲ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ಇದು ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನ ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ, ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಂದ್ರೆ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇವತ್ತು ಮಾತಾಡೋ